ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ಯು ಬಿ ಎಲ್ ಬಿ ಒ ಡಿ ವಿಗೆ ಡಿಜಿಲಾಕರ್ ಕೇಳಿದ್ದಾರೆ. ಅಂದರೆ ಡಿಜಿಲಾಕಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಂತ, ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇರಬೇಕು, 10th ಆ್ಯಂಡ್ 12th ಮಾರ್ಕ್ ಶೀಟ್ ಇರಬೇಕು, ಆ್ಯಂಡ್ ಅದ್ರ ಜೊತೆ ಡಿಗ್ರಿ ಸರ್ಟಿಫಿಕೇಟ್ ಆ್ಯಂಡ್ ಡಿಗ್ರಿ ಮಾರ್ಕ್ ಶೀಟ್ ಇರಬೇಕು ಅಂತ ಕೇಳಿದ್ದಾರೆ. ಅದರಲ್ಲಿ ತುಂಬ ಜನಕ್ಕೆ ಒಬ್ಬೊಬ್ರಿಗೆ ಡಿಗ್ರಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಿದೆ, ಡಿಗ್ರಿ ಮಾರ್ಕ್ ಶೀಟ್ ಡೌನ್ಲೋಡ್ ಆಗ್ತಿಲ್ಲ, ಒಬ್ಬೊಬ್ರಿಗೆ ಎರಡೂ ಡೌನ್ಲೋಡ್ ಆಗ್ತಿಲ್ಲ. ಆ್ಯಂಡ್ ಉಳಿದಿದ್ದೆಲ್ಲ ಆಗ್ತಿದೆ ಅಂತ ಅನ್ಕೋತೀನಿ. ಅದರಲ್ಲಿ PU ಮಾರ್ಕ್ಸ್ ಕಾರ್ಡ್ ಮತ್ತು 10th ಮಾರ್ಕ್ಸ್ ಕಾರ್ಡ್ ತುಂಬ ಜನ ಆಗ್ತಿಲ್ಲ ಅಂತ ನೋಡಿದೆ. ಸೊ ಅವರು ಜಸ್ಟ್ ಇಲ್ಲಿ ಎಜುಕೇಷನ್ ಆ್ಯಂಡ್ ಲರ್ನಿಂಗಿಗೆ ಹೋಗ್ಬಿಟ್ಟು ಇಲ್ಲೋಗಿ ಕರ್ನಾಟಕ ಅಂತ ಟೈಪ್ ಮಾಡಿ, ಅದರಲ್ಲಿ ಕರ್ನಾಟಕ ಸೆಕೆಂಡರಿ ಸ್ಕೂಲ್ ಅಂತ ಏನೋ ಬರುತ್ತೆ, ಒಂದು ನಿಮಿಷ ತೋರಿಸ್ತೀನಿ ಅದು ಯಾವುದು ಅಂತ. ಸೊ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಸೊ ಇಲ್ಲಿಗೆ ಹೋಗ್ಬಿಟ್ಟು 10th 12th, ಸೊ 10th ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ನೇಮು, ರಿಜಿಸ್ಟರ್ ನಂಬರು, ಯಾವ ಇಯರ್ ಪಾಸ್ಔಟ್ ಆಗಿದ್ರೆ ಆ ಇಯರ್ ಹಾಕಿದರೆ ನಿಮಗೆ ಅದು ಫೆಚ್ ಆಗುತ್ತೆ. ಲೈಕ್ 12th ಇದು ಸೇಮ್. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ನು ಯಾರ್ಯಾರು ಡಿಗ್ರಿ ಸರ್ಟಿಫಿಕೇಟ್ ಆಗ್ತಿಲ್ಲ ಅವರಿಗೆ ನಾನು ಜಸ್ಟ್ ಕಾಲ್ ಮಾಡಿದ್ದೆ ಯೂನಿಯನ್ ಬ್ಯಾಂಕ್ ರೆಕ್ರೂಟ್ಮೆಂಟ್ ಸೆಲ್ಗೆ. ಆ ನಂಬರ್ ತೋರಿಸ್ತೀನಿ ಕಾಲಿಂಗ್ದು. ಸೊ ಇದೇ ನಂಬರಿಗೆ ಕಾಲ್ ಮಾಡಿದ್ದೆ. ಸೊ ಫಸ್ಟು ಕಾಲ್ ಮಾಡಿದಾಗ ಬೇರೆಯವ್ರು ಪಿಕ್ ಮಾಡ್ತಾರೆ. ಅದಾದಮೇಲೆ ನೀವು ಯೂನಿಯನ್ ಬ್ಯಾಂಕ್ LBO ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಗಾರ್ಡಿಂಗ್ ಕ್ವೈರೀಸ್ ಅಂತ ಅಂದರೆ ಅವರು ರಿಕ್ರೂಟ್ಮೆಂಟ್ ಸೆಲ್ಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ರಿಕ್ರೂಟ್ಮೆಂಟ್ ಸೆಲ್ಗೆ ಫಾರ್ವರ್ಡ್ ಮಾಡಾದಮೇಲೆ ನಾನು 2 ಮಿನಿಟ್ಸ್ ಮಾತಾಡಿದ್ದೀನಿ. ಆ್ಯಂಡ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ. ನಾನು ರೆಕಾರ್ಡ್ ಮಾಡೋಕೆ ಕೊಟ್ಟರೆ ನನ್ನ ಮೊಬೈಲ್ ಸಪೋರ್ಟ್ ಮಾಡಲ್ಲ ಅನಿಸುತ್ತೆ, ಮೈಕ್ರೋಫೋನು ಎರರ್ ಅಂತ ಬಂತು. ಸೊ ಬಟ್ ನಾನು ಏನು ಕೇಳಿದೆ, ಅವ್ರು ಏನು ಹೇಳಿದ್ರು ಅಂತ ಹೇಳ್ತೀನಿ. ಫಸ್ಟ್ ನಾನು ಕೇಳಿದ್ದು, ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ದಟ್ ವಿ ಶುಡ್ ಅಟೆಸ್ಟ್ ಸೆಲ್ಫ್ ಅಟೆಸ್ಟ್ ಆರ್ ವಿ ಶುಡ್ ಕಾಂಟ್ಯಾಕ್ಟ್ ಎನಿ ಗೆಜೆಟೆಡ್ ಆಫೀಸರ್ ಅಂತ ಕೇಳಿದೆ. ಸೊ ಅದಕ್ಕೆ ಹೇಳಿದರು, ನೋ, ಇಫ್ ದೇ ಹ್ಯಾವ್ ನಾಟ್ ಮೆನ್ಷನ್ ಗೆಜೆಟೆಡ್ ಆಫೀಸರ್ ಯು ಕ್ಯಾನ್ ಸೆಲ್ಫ್ ಅಟೆಸ್ಟ್ ಯುವರ್ ಡಾಕ್ಯುಮೆಂಟ್ ಅಂತ ಅಂದರು. ಮತ್ತೆ ಇನ್ನೊಬ್ರು ಹತ್ರ ಕೇಳ್ಬಿಟ್ಟು ಕನ್ಫರ್ಮ್ ಮಾಡಿದರು, ಓಕೆ ಯು ಕ್ಯಾನ್ ಸೆಲ್ಫ್ ಅಟೆಸ್ಟ್ ಅಂತ ಹೇಳಿದರು. ಅದೊಂದು. ಅದು ಬಿಟ್ಟು ಸೆಕೆಂಡು, ವಿ ಕುಡಂಟ್ ಏಬಲ್ ಟು ಫೆಚ್ ಅವರ್ ಡಿಗ್ರಿ ಮಾರ್ಕ್ ಶೀಟ್ ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ ಇನ್ ಡಿಜಿಲಾಕರ್. ಇಸ್ ದಟ್ ಕಂಪಲ್ಸರಿ ಆರ್ ವಿ ಶುಡ್ ಕ್ಯಾರಿ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತಂದೆ. ಸೊ ಅದಕ್ಕೆ ಅವರು अब फेच नहीं हो रहे तो आप क्या कर सकते हो, ಒರಿಜಿನಲ್ ಡಾಕ್ಯುಮೆಂಟ್ಸ್ ले हो, ಒರಿಜಿನಲ್ ಡಾಕ್ಯುಮೆಂಟ್ಸ್ लाना ಕಂಪಲ್ಸರಿ है ಅಂತ ಹೇಳಿದರು. ಅಂದರೆ ಹಿಂದಿಲಿ ಹೇಳಿದರು ಅವರು, ನಾನು ಕನ್ನಡದಲ್ಲಿ ಹೇಳ್ತೀನಿ ಹೇಳಿ ನೋಡಿ. ಒರಿಜಿನಲ್ ಅಂದರೆ ಡಾಕ್ಯುಮೆಂಟ್ ಫೆಚ್ ಆಗ್ತಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗುತ್ತೆ, ಒರಿಜಿನಲ್ ಕಾಪೀಸ್ನ ತೊಗೊಬನ್ನಿ, ಅದ್ರ ಜೊತೆ ಜೆರಾಕ್ಸ್ ತೊಗೊಬನ್ನಿ, ಡಿಗ್ರಿ ಸರ್ಟಿಫಿಕೇಟ್ ಆ್ಯಂಡ್ ಡಿಗ್ರಿ ಮಾರ್ಕ್ ಶೀಟ್ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಅವ್ರು ಹೇಳಿದ್ದು. ಸೊ ಇಟ್ಸ್ ನಾಟ್ ದಟ್ ಕಂಪಲ್ಸರಿ, ಬಟ್ ಆದರೆ ಫೆಚ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಯಾರಿಗೆ ತುಂಬ ತೊಂದರೆ ಆಗ್ತಿದೆ, ಲೈಕ್ ನಮ್ಮ ಮೈಸೂರು ಯೂನಿವರ್ಸಿಟಿದು ನನಗೆ ಫೆಚ್ ಆಗ್ತಿಲ್ಲ, ಸೊ ಅದಕ್ಕೋಸ್ಕರ ಕಾಲ್ ಮಾಡಿದ್ದು. ಆ್ಯಂಡ್ ಯಾರ್ಯಾರು ಫೆಚ್ ಆಗ್ತಿಲ್ಲ ಅದನ್ನು ಹೇಳಿದ್ದೀನಿ. ಆ್ಯಂಡ್ ಅದನ್ನು ಮೆನ್ಷನ್ ಮಾಡಿದೆ ನಾನು, ಇನ್ ಅವರ್ ಕರ್ನಾಟಕ ಮೆನಿ ಯೂನಿವರ್ಸಿಟಿ ಹ್ಯಾವ್ ನಾಟ್ ಅಪ್ಲೋಡೆಡ್ ಅವರ್ ಡಿಗ್ರಿ ಸರ್ಟಿಫಿಕೇಟ್ ಆ್ಯಂಡ್ ಡಿಗ್ರಿ ಮಾರ್ಕ್ ಶೀಟ್ ಇನ್ ಡಿಜಿಲಾಕರ್, ಸೊ ವಿ ಕುಡಂಟ್ ಏಬಲ್ ಟು ಫೆಚ್. ಫಾರ್ ಎಕ್ಸಾಂಪಲ್ VTU ಆ್ಯಂಡ್ ಮೈಸೂರು ಯೂನಿವರ್ಸಿಟಿ, ದಟ್ಸ್ ವೈ ದೇ ಸೆಡ್ ಇಟ್ಸ್ ಓಕೆ, ಯು ಕ್ಯಾನ್ ಕ್ಯಾರಿ ಯುವರ್ ಒರಿಜಿನಲ್ ಮಾರ್ಕ್ ಶೀಟ್ ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ ಆರ್ PDC. ಸೊ ಅಷ್ಟೇ ಇನ್ಫಾರ್ಮೇಷನ್. ಸೊ ನೀವು ಒಂದು ಸಲ ನಿಮ್ಮ ಕನ್ಫರ್ಮೇಷನ್ಗೆ ಕಾಲ್ ಮಾಡಿ, ಆ್ಯಂಡ್ ಥರ್ಡ್ ಪರ್ಸನ್ ಮೇಲೆ ರಿಲೇ ಆಗೋಕ್ಕಿಂತ ನೀವೇ ಕಾಲ್ ಮಾಡಿ ನಿಮಗೆ ಅವ್ರು ಹೇಳಿದರೆ ನಿಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಥ್ಯಾಂಕ್ ಯು.